ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನರಿಗೆ. ಪ್ರತಿದಿನ ಉದ್ಯೋಗದ ಮಾಹಿತಿ ತೊಗೊಂಬರ್ತೇನಲ್ರಿ, ಹಂಗೆ ಇವತ್ತು ಒಂದು ಹೊಸ ಉದ್ಯೋಗದ ಮಾಹಿತಿ ತೊಗೊಂಬಂದೇನ್ರಿ. ಅದೇನಪ್ಪ ಅಂತಂದ್ರೆ ಆಲ್ರೆಡಿ ಕಂಪ್ಲೇನಾಗ ನೋಡಿರ್ತೀರಿ. ಬಳ್ಳಾರಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಹೊಸಪೇಟೆ ಅದ್ರೊಳಗೆ ಅಂದ್ರೆ DCC ಬ್ಯಾಂಕ್ನಾಗ ಕಾಲ್ ಆಗೈತ್ರಿ. ಏನಪ್ಪ ಇದು ಬಳ್ಳಾರಿ ಜಿಲ್ಲೆನೋ ಅಂತಾನ ಮತ್ತು ಹೊಸಪೇಟೆನೋ ಅಂತಾನಲ್ಲ ಅಂತಂದು ಬಹಳ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಈ DCC ಬ್ಯಾಂಕ್ದು ಮುಖ್ಯ ಕಚೇರಿ ಬಳ್ಳಾರಿ ಒಳಗೈತಿ, ಹೆಡ್ ಆಫೀಸ್ ಇರೋದು ಹೊಸಪೇಟೆ ಒಳಗೆ. ಈಗ ನಿಮಗೆ ಮಾಹಿತಿ ಕ್ಲಿಯರ್ ಆತಂತ ತಿಳ್ಕೊತೇನೆ ರೀ. ಇದಕ್ಕೆ BDCC ಅಂತಂದು ಕರೀತಾರೆ. ಅದು ಹಂಗಂದ್ರೆ ಏನಪ್ಪ ಅಂದ್ರೆ ಬಳ್ಳಾರಿ ಡಿಸ್ಟಿಕ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತಂದು. ಯಾರೆಲ್ಲ ಬ್ಯಾಂಕ್ನಾಗ ಕೆಲಸ ಮಾಡ್ಬೇಕಂತಂದು ಇಷ್ಟ ಇರ್ತೈತೆ ರೀ, ಅವ್ರಿಗೆಲ್ಲ ಒಂದು ಸುವರ್ಣ ಅವಕಾಶ ಐತೆ ನೋಡ್ರಿ. ನಾ ಹೇಳ್ತಕ್ಕಂಥ ಮಾಹಿತಿ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಂಪೂರ್ಣವಾಗಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಲಿಲ್ದಂಗೆ ಕೇಳ್ರಿ. ಯಾಕಂದ್ರೆ ಇದು ಜಾಬ್ ವಿಷಯದ ಬಗ್ಗೆ ನಾನು ಮಾಹಿತಿ ಕೊಡ್ತಿರ್ತೇನೆ. ಏನು ಮ್ಯಾಟರ್ ಅಂತಂದು ತಿಳ್ಕೊಳ್ರಿ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ಥರದ ಕುಂದುಕೊರತೆ ಇಲ್ದಂಗೆ ನೀವು ಅಪ್ಲಿಕೇಶನ್ ಹಾಕ್ತೀರಿ. ಇವತ್ತಿನ ಸಬ್ಜೆಕ್ಟು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತೈತೆ ರೀ. ಸಂಪೂರ್ಣವಾಗಿ ವಿಡಿಯೋನ ನೋಡಿ ಬರ್ರಿ. ಹಂಗಾರೆ ಇವತ್ತು DCC ಬ್ಯಾಂಕ್ನ ಯಾವ ವಿಷಯವನ್ನು ತಿಳಿಸ್ಕೊಡ್ತೀನಿ ಅಂತಂದು ಇವತ್ತು 7 ಮುಖ್ಯವಾದ ಪಾಯಿಂಟ್ಸ್ಗಳೊಂದಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ. ಒಂದನೇದ್ದು ಹುದ್ದೆಯ ವಿಧಗಳು, ಅಂದರೆ ಯಾವ ಹುದ್ದೆಗಳು ಬರ್ತಾವೆ ಅನ್ನೋದು. ಎರಡನೇದ್ದು ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು. ಮೂರನೇದು ವಯೋಮಿತಿ. ನಾಲ್ಕನೇದು ವಿಶೇಷ ಸೂಚನೆ. ಐದನೇದು ಅರ್ಜಿ ಶುಲ್ಕ ಎಷ್ಟಿರ್ತತಿ. ಆರನೇದು ಆಯ್ಕೆ ವಿಧಾನ. ಏಳನೇದು ಸೂಚನೆಗಳು. ಒಂದನೇ ಪಾಯಿಂಟ್ ನೋಡ್ರಿ, ಹುದ್ದೆಯ ವಿಧಗಳು. ಇದ್ರೊಳಗೆ 4 ಪಾಯಿಂಟ್ಸ್ ಬರ್ತಾವೆ. ಒಂದು ವ್ಯವಸ್ಥಾಪಕರು, ಮ್ಯಾನೇಜರ್ ಅಂತಂದು. ಎರಡನೇದ್ದು ಪ್ರಥಮ ದರ್ಜೆ FD ಅಂತಂದು. ಮೂರನೇದ್ದು ದ್ವಿತೀಯ ದರ್ಜೆ ಅಂತಂದು. ನಾಲ್ಕನೇದ್ದು ವಾಹನ ಚಾಲಕರು ಅಂತಂದು. ಮತ್ತು ಕಿರಿಯ ಸೇವಕರು ಅಂತಂದು ಆ ಹುದ್ದೆನೂ ಬರ್ತೈತೆ ರೀ. ಇಲ್ಲಿ ಕರ್ನಾಟಕದ ಸ್ಥಳೀಯ ವೃಂದ ಮೀಸಲಾತಿ ಮತ್ತು ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿ ಅಂತಂದು ಬರ್ತೈತಿ. ಇವೆರಡು ಸೇರಿ 22 ಹುದ್ದೆಗಳು ಅದಾವ್ರಿ. ಮೊದಲನೇದಾಗಿ ತಿಳ್ಕೊಳ್ರಿ, ಈ ಕಲ್ಯಾಣ ಕರ್ನಾಟಕದಾಗ ಸ್ಥಳೀಯ ವೃಂದ ಮೀಸಲಾತಿ ಒಳಗೆ ಯಾವ ಜಿಲ್ಲೆದವರು ಅಪ್ಲೈ ಮಾಡ್ಬೋದು ಅಂತಂದ್ರೆ ಯಾದಗಿರಿದವರು, ರಾಯಚೂರದವರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯವರಿಗೆ ಮಾತ್ರ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದ ಮೀಸಲಾತಿ ಅಂತಾರ. ಇವುಗಳಿಗೆ 18 ಹುದ್ದೆಗಳು ಅದಾವ್ರಿ. ಈ ಹುದ್ದೆಗಳು ಈಗ ಹೇಳಿದ್ನಲ್ಲ, ಆ ಜಿಲ್ಲೆಯವರು ಮಾತ್ರ ಅಪ್ಲೈ ಮಾಡಬಹುದು. ಎರಡನೇ ಪಾಯಿಂಟ್ ನೋಡ್ರಿ, ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಅಂದ್ರೆ ಯಾವ್ಯಾವುದು ಜಿಲ್ಲೆಗಳು ಬರ್ತಾವಂತಂದ್ರೆ ನಾನು ಹೆಚ್ಚಿಗೆಗೆ ನೋಡ್ರಿ, ಈ ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗದವರು ಮತ್ತು ಕಲ್ಯಾಣ ಕರ್ನಾಟಕವಲ್ಲದ ಜಿಲ್ಲೆಯವರು ಎಲ್ಲರೂ ಸ್ಪರ್ಧಿಸಬಹುದು, ಎಲ್ಲರೂ ಅಪ್ಲೈ ಮಾಡಬಹುದು. ಒಂದನೇದು ನೋಡ್ರಿ, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿ ಅವರಿಗೆ ಎಷ್ಟು ಹುದ್ದೆಗಳು ಯಾವ್ಯಾವ ಕ್ಯಾಟಗರಿನವ್ರಿಗೆ ಹಂಚಾವ ಅನ್ನೋದು. ಇಲ್ಲಿ ಟೋಟಲ್ಲು ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದವ್ರಿಗೆ 22 ಹುದ್ದೆಗಳು ಅದಾವ್ರಿ. ಇದ್ರೊಳಗೆ ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರು ಅದ್ರೊಳಗೆ ಒಟ್ಟು 18 ಹುದ್ದೆಗಳು ಅದಾವು. ವರ್ಗಗಳ ವಿವರದಾಗ ನೋಡ್ರಿ, ಒಟ್ಟು 9 ಹುದ್ದೆಗಳು ಅದಾವು. ಅದು ಯಾರ್ಯಾರಪ್ಪ ಅಂದ್ರೆ ಸಾಮಾನ್ಯ ವರ್ಗ ಇತರದವ್ರಿಗೆ 2 ಹುದ್ದೆ ಅದಾವು. ಮಹಿಳಾ ಅಭ್ಯರ್ಥಿಗೆ 3 ಹುದ್ದೆ ಐತಿ. ಗ್ರಾಮೀಣ ಅಭ್ಯರ್ಥಿಗೆ 3 ಹುದ್ದೆ ಐತಿ. ವಿಕಲಚೇತನದವ್ರಿಗೆ 1 ಹುದ್ದೆ ಐತಿ. ಪರಿಶಿಷ್ಟ ಜಾತಿನವ್ರಿಗೆ ನೋಡ್ರಿ 2 ಹುದ್ದೆ ಐತಿ. ಪರಿಶಿಷ್ಟ ಪಂಗಡದವ್ರಿಗೆ 1 ಹುದ್ದೆ ಐತಿ ನೋಡ್ರಿ. ಅದು ಸಾಮಾನ್ಯದೊಳಗೆ ಇತರದೊಳಗೆ ಐತಿ. ಪ್ರವರ್ಗ 1, ಪ್ರವರ್ಗ 2B ಟೋಟಲ್ 1 ಹುದ್ದೆ ಐತಿ. ಸಾಮಾನ್ಯದವ್ರಿಗೆ 1 ಹುದ್ದೆ ಐತಿ. ಪ್ರವರ್ಗ 3Aದವ್ರಿಗೆ ಹುದ್ದೆ 1 ಐತಿ. ಅದು ಯಾರಿಗೆ ಅಂದರೆ ಸಾಮಾನ್ಯದವ್ರಿಗೆ ಇತರದವ್ರಿಗೆ 1 ಐತಿ. ಪ್ರವರ್ಗ 3B ಅಂತಂದು ಒಟ್ಟು ಹುದ್ದೆ 1 ಐತಿ. ಯಾರಿಗಂದ್ರೆ ಸಾಮಾನ್ಯ ವರ್ಗದವ್ರಿಗೆ 1 ಐತಿ. ಹಂಗೆ ನೋಡ್ರಿ, ಟೋಟಲ್ಲು 18 ಹುದ್ದೆಗಳು ಅದಾವು. ಯಾರಿಗಂದ್ರೆ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದವ್ರಿಗೆ. ನೆಕ್ಸ್ಟ್ ನೋಡ್ರಿ, ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿ ಅವ್ರಿಗೆ ಎಷ್ಟೆಷ್ಟು ಹುದ್ದೆಗಳು ಹಂಚಾವು, ಆಮೇಲೆ ಎಷ್ಟು ಹುದ್ದೆ ಅದಾವ ಅನ್ನೋದು ತಿಳಿಸ್ಕೊಡ್ತೇನೆ ನೋಡ್ರಿ. ಇಲ್ಲಿ ಟೋಟಲ್ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದದವ್ರಿಗೆ 4 ಹುದ್ದೆಗಳು ಅದಾವು. ಹುದ್ದೆಯ ಹೆಸರು ನೋಡ್ರಿ, ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರು ಅಂತಂದು. ಒಟ್ಟು ಹುದ್ದೆಗಳ ಸಂಖ್ಯೆ 4 ಅದಾವು. ವರ್ಗಗಳ ವಿವರ, ಸಾಮಾನ್ಯ ವರ್ಗದವರಿಗೆ ಒಟ್ಟು 2 ಹುದ್ದೆಗಳು ಐತಿ. ಅದರೊಳಗೆ ಒಂದು
ಸಾಮಾನ್ಯದೊಳಗೆ ಇತರೆದವ್ರಿಗೆ ಒಂದು ಹುದ್ದೆ, ಮಹಿಳಾ ಅಭ್ಯರ್ಥಿಗೆ ಒಂದು ಹುದ್ದೆ ಐತಿ. ಟೋಟಲ್ ಆಗಿ ಒಂದು ಹುದ್ದೆ ಐತಿ ನೋಡ್ರಿ, ಅದು ಪರಿಶಿಷ್ಟ ಜಾತಿ. ಆಮೇಲೆ ಸಾಮಾನ್ಯದವ್ರೊಳಗೆ ಇತರೆಯವ್ರಿಗೆ ಒಂದು ಹುದ್ದೆ ಐತಿ ನೋಡ್ರಿ. ವರ್ಗ 1, 2A, 2B, 3A, 3Bದವ್ರಿಗೆ ಯಾವುದು ಹುದ್ದೆ ಇಲ್ಲ ಇಲ್ಲಿ. ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದ ಮೀಸಲಾತಿ ಅವರಿಗೆ ಸ್ಯಾಲ್ರಿ ನೋಡ್ರಿ 44,425ರಿಂದ 83,700 ಮಟನೂ ಬರ್ತೈತಿ. ಸೆಕೆಂಡ್ ಒನ್ ನೋಡ್ರಿ, ದ್ವಿತೀಯ ದರ್ಜೆ ಸಹಾಯಕರು ಒಟ್ಟು 28 ಹುದ್ದೆಗಳು ಅದಾವು. ಅವು ಯಾವಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದವರಿಗೆ ಒಟ್ಟು 22 ಹುದ್ದೆಗಳು ಅದಾವು. ಆಮೇಲೆ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದದವರಿಗೆ ಒಟ್ಟು 6 ಹುದ್ದೆಗಳು ಅದಾವು. ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟೆಷ್ಟು ಅದಾವ ಅಂತಂದು ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ರಿ. ವಿಡಿಯೋ ಇಲ್ಲ ಅಂದ್ರೆ ಭಾಳ ಲೆಂತ್ ಆಕತಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ನಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲೇ PDF ಹಾಕಿರ್ತೇನೆ, ನೋಡ್ಕೊಳ್ರಿ. ನೆಕ್ಸ್ಟ್ ಒಂದು ನೋಡ್ರಿ, ವಾಹನ ಚಾಲಕರು ಒಂದು ಹುದ್ದೆ ಐತಿ. ಅವ್ರಿಗೆ ಸ್ಯಾಲ್ರಿ ನೋಡ್ರಿ 31,775ರಿಂದ 61,300 ಮಟನೂ ಆಗ್ತತಿ. ಇದು ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದವ್ರಿಗೆ ಮಾತ್ರ ಈ ಜಾಬ್ ಐತಿ. ಒಟ್ಟು ಟೋಟಲ್ ಆಗಿರೋದ ಒಂದು ಹುದ್ದೆ, ಅದು ಯಾರಿಗೆ ಅಂದ್ರೆ ಸಾಮಾನ್ಯ ಮತ್ತು ಇತರೆದವ್ರಿಗೆ. ನೆಕ್ಸ್ಟ್ ಕಿರಿಯ ಸೇವಕರು ಅಂತಂದು 31 ಹುದ್ದೆಗಳು ಅದಾವು. ಇಲ್ಲಿ ಸ್ಯಾಲ್ರಿ ನೋಡ್ರಿ 29,600ದಿಂದ 52,800 ಮಟನೂ ಆಕೈತಿ. ಇನ್ನೆಲ್ಲ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ರಿ, ಇಲ್ಲಾಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ನಾಗ PDF ಹಾಕಿರ್ತೇನೆ, ಅದ್ರ ನೋಡ್ರಿ. ಸೆಕೆಂಡ್ ಒನ್ ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಹತೆ ವ್ಯವಸ್ಥಾಪಕರು ಪ್ರಥಮ ದರ್ಜೆ ಸಹಾಯಕರು ಅವರಿಗೆ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯಲ್ಲಿ ತೇರ್ಗಡೆಯಾಗಿರಬೇಕು, ಅಂದರೆ ಡಿಗ್ರಿ ಆಗಿರಬೇಕು. ಸೆಕೆಂಡ್ ಪಾಯಿಂಟ್ ನೋಡ್ರಿ, ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ ಮತ್ತು ಕಂಪ್ಯೂಟರ್ ಜ್ಞಾನ ಇರಬೇಕು. ದ್ವಿತೀಯ ದರ್ಜೆ ಸಹಾಯಕರಿಗೆ ನೋಡ್ರಿ ಸೆಕೆಂಡ್ PUC ಆಗಿರಬೇಕು. ಸೇಮ್ ಇಲ್ಲಿ ಏನು ಕೊಟ್ಟಾರಲ್ಲ ಕಂಪ್ಯೂಟರ್ ಜ್ಞಾನ ಮೇಲ್ಗಡೆ ಪ್ರಥಮ ದರ್ಜೆದವ್ರಿಗೆ ಸೇಮ್ ಆ್ಯಸ್ ಇಟ್ ಈಸ್ ಇವ್ರಿಗೆ ಅದು ಅಪ್ಲಿಕೇಬಲ್ ಆಗ್ತೈತಿ. ವಾಹನ ಚಾಲಕರಿಗೂ ನೋಡ್ರಿ SSLC ಆಗಿರಬೇಕು ಮತ್ತು ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ನಾಲ್ಕನೇದು ನೋಡ್ರಿ, ಕಿರಿಯ ಸೇವಕರು SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ವಯೋಮಿತಿ ನೋಡ್ರಿ ಕನಿಷ್ಠ 18 ವರ್ಷ ಇರ್ತೈತಿ, ಗರಿಷ್ಠ 40 ವರ್ಷದ ಮಟನೂ ಇರ್ತೈತಿ. ಇಲ್ಲಿ ವರ್ಗಾನುಸಾರ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಕೊಡ್ರಿ ಕಂಪ್ಲೀಟಾಗಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ವಿಶೇಷ ಸೂಚನೆ ಅಂತಂದು 5 ವರ್ಷ ಸಡಿಲಿಕೆಯನ್ನು ನೀಡಲಾಗಿದೆ ಅಂತಂದೈತಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾವೊಂದು ಯೂಟ್ಯೂಬ್ ವಿಡಿಯೋ ಮಾಡೀನಿ, ನನ್ನ ಚಾನಲ್ ಒಳಗೆ ಅದು ಐತಿ ವಿಡಿಯೋ, ಅದು ನೋಡ್ರಿ ಸಂಪೂರ್ಣವಾಗಿ ಇದು ಅರ್ಥ ಆಕತಿ. 1,000 ರೂಪಾಯಿ ಇರ್ತೈತಿ. ನೆಕ್ಸ್ಟ್ ನೋಡ್ರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ವಿಕಲಚೇತನ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಪಾವತಿಸಬೇಕಾದ ಅರ್ಜಿ ಶುಲ್ಕ 500 ರೂಪಾಯಿ ಇರ್ತೈತಿ. ಅರ್ಜಿ ಪ್ರಾರಂಭದ ದಿನಾಂಕ ನೋಡ್ರಿ 6/4/2026, ಇವತ್ತು ಆಲ್ರೆಡಿ ಪ್ರಾರಂಭ ಆಗೈತ್ರಿ. ಆಮೇಲೆ ಅರ್ಜಿ ಕೊನೆಗೊಳ್ಳುವ ದಿನಾಂಕ 6/5/2026 ಕೊನೆಗೊಳ್ತೈತ್ರಿ. ವಿಧಾನ ನೋಡ್ರಿ, ಇಲ್ಲೇ ಕನ್ನಡ ಭಾಷೆ ಆಗಿರ್ಬೋದು. ಆಯ್ಕೆಯ ವಿಧಾನ ನೋಡ್ರಿ, ಇಲ್ಲಿ ಪ್ಯಾಟರ್ನ ಹೆಂಗೆ ಓದ್ಬೇಕು ಅನ್ನೋದು ಕೊಟ್ರ, ಅದನ್ನ ದಯವಿಟ್ಟು ಒಂದ್ಸತಿ ನೋಡ್ಕೊಳ್ರಿ. ಅರ್ಜಿ ಸಲ್ಲಿಸುವ ವಿಧಾನ ಕಂಪ್ಲೀಟಾಗಿ ಆನ್ಲೈನಾಗಿ ಇರ್ತೈತಿ. ಇದು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೇನೆ, ವಿಸಿಟ್ ಮಾಡಿರಿ. ಆದಷ್ಟು ಈ ವಿಡಿಯೋದಾಗ ಸಂಪೂರ್ಣ ಮಾಹಿತಿ ಕೊಟ್ಟೇನಂತಂದು ಭಾವಿಸ್ತಾ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿರಿ, ಅಲ್ಲಿ PDF ಹಾಕಿರ್ತೇನೆ, ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತೈತಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಖ್ಯವಾಗಿ ಧನ್ಯವಾದಗಳು.